ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ರಘುರಾಜ್. ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಿರುವ ಕಾರಣಕ್ಕಾಗಿ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವಂತಹ ನೀರಿಗೆ ಜೊತೆಗೆ ಬಳಸುವಂತಹ ನೀರಿಗೆ ಬಹಳಷ್ಟು ಪರದಾಟ ಇರತಕ್ಕಂಥದ್ದು. ಕೆರೆ ಕುಂಟೆಗಳು ಈಗಾಗಲೇ ಖಾಲಿ ಕೂಡ ಆಗ್ತಾ ಇರೋ ಪರಿಣಾಮವಾಗಿ ಬೇಸಿಗೆ ಆದಮೇಲೆ ಸೂಕ್ತ ಪ್ರಮಾಣದಲ್ಲಿ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಕುಡಿಯುವಂತಹ ನೀರಿಗೆ ಜೊತೆಗೆ ಬಳಸುವಂತಹ ನೀರಿಗೆ ಬಹಳಷ್ಟು ಸಮಸ್ಯೆ ಕೂಡ ಆಗುತ್ತೆ. ಹಾಗಾಗಿನೇ ಇರತಕ್ಕಂಥ ಅಂದರೆ ಕೆರೆಗಳಲ್ಲಿ ಇರತಕ್ಕಂಥ ನೀರನ್ನು ಮಿತವಾಗಿ ಬಳಸುವಂತಹ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಡೆ ಎಚ್ಚರಿಕಾ ಒಂದು ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆದರೆ ಕೋಲಾರ ಜಿಲ್ಲೆ KGF ತಾಲೂಕಿನ ಘಟ್ಟಮಾದಮಂಗಳ ಪಂಚಾಯಿತಿಗೆ ಸೇರುವಂತಹ ಅಲ್ಲಿಕಲ್ಲು ಗ್ರಾಮದಲ್ಲಿ ಇರತಕ್ಕಂಥ ಕೆಂಜಾಗುಂಟ ಕೆರೆ, ಈ ಒಂದು ಕೆರೆ ಏನಿದೆ ಕೇವಲ ಒಂದು 8 ರಿಂದ 9 ಎಕರೆ ಇರತಕ್ಕಂಥ ಕೆರೆ. ಈ ಒಂದು ಕೆರೆಯಲ್ಲಿ ಜಾನುವಾರುಗಳಿಗೆ ಕುಡಿಲಿಕ್ಕೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ನೀರನ್ನು ನಾವು ಅಂದರೆ ನೇರವಾಗಿ ಕೃಷಿ ಚಟುವಟಿಕೆಗೆ ಬಳಸೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಜಾನುವಾರುಗಳು ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹಾಗಾಗಿನೇ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಈ ಒಂದು ನೀರು ಕುಡಿಲಿಕ್ಕೆ ಅನುಕೂಲ ಆಗಲಿ ಅಂತ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆದರೆ ಪಕ್ಕದಲ್ಲೇ ಅಂದರೆ ಆ ಒಂದು ಗ್ರಾಮಕ್ಕೆ ಹೊಂದಿಕೊಂಡಂತಾನೆ ಪಕ್ಕದಲ್ಲೇ ಒಂದು ಆಂಧ್ರಕ್ಕೆ ಸೇರುವಂತಹ ಒಂದು ಗ್ರಾಮ ಇದೆ. ಕುಪ್ಪಂ ತಾಲೂಕಿನ ಕೋಳಂತಿಪ್ಪನಹಳ್ಳಿ ಎನ್ನುವಂತಹ ಒಂದು ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ಅಂದರೆ ಈ ಒಂದು ಅಲ್ಲಿಕಲ್ಲು ಗ್ರಾಮ ಜೊತೆಗೆ ಈ ಒಂದು ಕೋಳಂತಿಪ್ಪನಹಳ್ಳಿ ಗ್ರಾಮ ಏನಿದೆ ಎರಡು ಕೂಡ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮ. ಅದೇ ಆಂಧ್ರದ ಕುಪ್ಪಂ ತಾಲೂಕಿನ ಕೊಳ್ಳಂತಿಪ್ಪನಹಳ್ಳಿ ಅಂತ ಏನು ಈ ಗ್ರಾಮ ಇದೆ, ಈ ಒಂದು ಗ್ರಾಮದ ಪಕ್ಕದಲ್ಲಿ ಈ ಒಂದು ಕೆಂಜಾಗುಂಟೆ ಕೆರೆ ಬರುತ್ತೆ. ಆದರೆ ಈ ಒಂದು ಕೆರೆಯಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನ ಜನರನ್ನ ಜಾನುವಾರುಗಳು ಕುಡಿಲಿಕ್ಕೆ ಬಳಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈ ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಆಂಧ್ರದ ಒಂದು ಕೊಳ್ಳಂತಿಪ್ಪನಹಳ್ಳಿ ಗ್ರಾಮಸ್ಥರಿದ್ದಾರೆ, ಅವರು ಈ ಒಂದು ನೀರನ್ನ ರಾತ್ರಿ ಹೊತ್ತು ಕದಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಹಾಡಾಗಲೇ ಈ ಒಂದು ನೀರನ್ನ ಕದ್ದು ತಮ್ಮ ಒಂದು ಹೊಲಗಳಿಗೆ ಆ ಒಂದು ನೀರನ್ನ ಬಿಟ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಅಲ್ಲಿಕಲ್ಲು ಗ್ರಾಮಸ್ಥರು ಬಹಳ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಈ ಒಂದು ಕೆಂಜಾಗುಂಟ ಕೆರೆಯಲ್ಲಿ ಸುಮಾರು 90ರಷ್ಟು ನೀರು ಈಗಾಗಲೇ ಖಾಲಿ ಕೂಡ ಆಗಿರ್ತಕ್ಕಂಥದ್ದು. ಇರ್ತಕ್ಕಂಥ 10% ಪ್ರಮಾಣದಷ್ಟು ನೀರೇನಿದೆ ಅದು ಜಾನುವಾರುಗಳಿಗೆ ಕುಡಿಲಿಕ್ಕೆ ಅನುಕೂಲ ಆಗಲಿ ಎನ್ನುವಂತಹ ಒಂದು ಸದುದ್ದೇಶದಿಂದ ಈ ಒಂದು ನೀರನ್ನ ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೆರೆಯ ಪಕ್ಕದಲ್ಲೇ ಬರ್ತಕ್ಕಂಥ ಆಂಧ್ರದ ಕೆಲ ಗ್ರಾಮಸ್ಥರಿದ್ದಾರೆ, ಆ ಒಂದು ಕೆರೆಯಲ್ಲಿ ಪಂಪ್ ಮೋಟರ್ಗಳನ್ನ ಇಳಿಸಿ ಅಲ್ಲಿ ಒಂದು ನೀರನ್ನ ಕದಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ಒಂದು ಕೆರೆ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಗ್ರಾಮಸ್ಥರು ಈ ಒಂದು ಕೆರೆಯ ಒಂದು ನೀರನ್ನ ಬಳಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಕೆರೆಯ ನೀರು ಈಗಾಗಲೇ ಖಾಲಿ ಕೂಡ ಆಗ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಸಂಬಂಧಪಟ್ಟಂತೆ ಘಟ್ಟಮಾದಮಂಗಳ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಜೊತೆಗೆ KGF ತಹಶೀಲ್ದಾರ್ಗೆ ಎಲ್ಲ ಗ್ರಾಮಸ್ಥರು ಕೂಡ ಒಗ್ಗೂಡಿ ಈ ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಪಕ್ಕದ ಆಂಧ್ರದ ಗ್ರಾಮಸ್ಥರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಈ ಒಂದು ಕೆರೆ ನೀರನ್ನ ಬಳಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದನ್ನ ಪ್ರಶ್ನೆ ಮಾಡಿದಂತ ನಿಟ್ಟಿನಲ್ಲಿ ಈ ಒಂದು ಅಲ್ಲಿಕಲ್ಲು ಗ್ರಾಮಸ್ಥರಿಗೆ ಅಲ್ಲಿಂದ ಅಂದ್ರೆ ಆಂಧ್ರದಿಂದ ಬಂದು ಇಲ್ಲಿಗೆ ಅವರಿಗೆ ಒಂದು ಏನು ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಒಂದು ಕೈಕಾಲನ್ನ ಮುರಿದಾಕ್ತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆಯನ್ನು ಕೊಟ್ಟು ದಬ್ಬಾಳಿಕೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೊಂದಂತಹ ಗ್ರಾಮಸ್ಥರು KGF ತಹಶೀಲ್ದಾರ್ಗೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಅಲ್ಲಿಕಲ್ಲು ಗ್ರಾಮದಲ್ಲಿ ಸುಮಾರು 400 ರಿಂದ 500 ಜನ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಹೈನುಗಾರಿಕೆಯ ಮೇಲೆನೆ ಜೀವನವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಗ್ರಾಮಸ್ಥರಿಗೆ ಆಸರೆ ಆಗಿರ್ತಕ್ಕಂಥ ಈ ಒಂದು ಕೆಂಜಾಗುಂಟೆ ಕೆರೆಯಲ್ಲಿನ ಒಂದು ನೀರನ್ನ ಉಳಿಸಬೇಕು. ಜೊತೆಗೆ ಈ ಒಂದು ಕೆಂಜಾಗುಂಟೆ ಕೆರೆ ಏನಿದೆ ಆ ಒಂದು ಕೆರೆ ನೀರನ್ನ ಅಲ್ಲಿಕಲ್ಲು ಗ್ರಾಮಸ್ಥರು ಜೊತೆಗೆ ನಮ್ಮ ರಾಜ್ಯದ ಜನರು ಕೂಡ ಬಳಸುವಂತ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಗ್ರಾಮಸ್ಥರು ನಮ್ಮ ಒಂದು ಕರ್ನಾಟಕ ರಾಜ್ಯದ ಕೆರೆ ನೀರನ್ನ ಬಳಸೋದಲ್ಲದೆ ನಮ್ಮ ಮೇಲೆ ಒಂದು ದೌರ್ಜನ್ಯವನ್ನು ಮಾಡಲಿಕ್ಕೆ ಏನು ಆಂಧ್ರದ ಮೂಲದ ಜನರು ಬರ್ತಾ ಇದ್ದಾರೆ, ಖಂಡಿತ ಇದಕ್ಕೆ ಏನು ತಾಲೂಕು ಆಡಳಿತ ಕಡಿವಾಣ ಹಾಕಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮದಲ್ಲಿ ಕೆಂಜಾಗುಂಟೆ ಅಂತ ಒಂದು ಕೆರೆ ಐತೆ. ಅದರಲ್ಲಿ ಏನಪ್ಪ ಅಂದರೆ ಯಾರೋ ಒಬ್ಬರು ನಮ್ಮೂರವರೇ ಒಬ್ಬರು ಮೀನು ಬಿಡೋದಕ್ಕೆ ಇದು ಎಲ್ಲ ಹರಾಜು ಕೂಗಿದ್ದಾರೆ. ಅದು ಇವಾಗ ವಾರದಿಂದ ಏನಾಗೈತೆ ಅಂದರೆ 2 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಕೆರೆಯಲ್ಲಿ ಮೀನುಗಳು ಬಿಡ್ತಾ ಇದ್ದಾರೆ, ಎತ್ಕೊತಾ ಇದ್ದಾರೆ, ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅದು ಚೆನ್ನಾಗೇ ಇತ್ತು. ಇವಾಗ ಬಂದು ನಮ್ಮದು ಇವಾಗ ಬಂದು ಒಂದು 60 ಹಸು ಇದೆ, ಒಂದು ಮನೆಗೆ 10 ಹಸು ಇದೆ. ಇವಾಗ ಅದು ನೀರು ಬೇಕು ಅಂತ ನಾವು ಹಂಗೆ ಬಿಟ್ಟಿದ್ರೆ ಇವರು ಆ ಕರ್ನಾಟಕದವರು ಇಲ್ದಿರ ಆಂಧ್ರವ್ರಿಗೆ ಬಂದು ನೀರು ಬಿಡ್ತಾ ಇದ್ದಾರೆ ದೌರ್ಜನ್ಯವಾಗಿ. ಸರಿ, ಅದಾಯಿತು ಅಂತ ನಾವು ಹೋಗಿ ಆಂಧ್ರದವ್ರನ್ನ ಕೇಳಿದ್ದಕ್ಕೆ ನಮಗೂ ಇದರಲ್ಲಿ ಅಧಿಕಾರ ಇದೆ, ನಾವು ನೀರು ತಗೋಬೋದು, ನೀವ್ಯಾರು ಕೇಳೋದಕ್ಕೆ ಅಂತ ಅಲ್ಲಿ ಬಂದು ಕೆಟ್ಟ ಮಾತುಗಳು ಬೈದು ನಮ್ಮಣ್ಣನನ್ನು ಅಲ್ಲಿಂದ ಕೊಲಗಳು ಎತ್ಕೊಂಡು ಓಡಾಡಿಸಿದ್ದಾರೆ, ಹೊಡಿಯೋಕ್ಕೆ ಬಂದಿದ್ದಾರೆ. ಅಲ್ಲಿ ಆಮೇಲೆ ಬಂದು ನೆನ್ನೆ ಬಂದು ಇಲ್ಲಿ ಹುಲ್ಲು ಕೊಯ್ಯೋಕ್ಕಿಲ್ಲ ನಮ್ಮ ಮನೆ ಹತ್ರ ಬಂದಿದ್ದಾರೆ. ಅಲ್ಲಿ ಬಂದು ನೆನ್ನೆ ಅವ್ನು ಸಿಗಲಿಲ್ಲ, ಓಡಿಬಿಟ್ಟಿದ್ದಾನೆ. ಇವಾಗ ನೆನ್ನೆ ಸಿಕ್ಕಿದ್ರೆ ಕಾಲು ಕೈ ಹೊಡೆದಾಗ್ತಾ ಇದ್ವಿ ಅಂತ ನಮ್ಮ ಮನೆ ಹತ್ರನೇ ಬಂದು ಕೆಟ್ಟ ಮಾತುಗಳೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ. ಕೆರೆಯಲ್ಲಿ ನೀರು ಸುಮಾರು ಇತ್ತು, ಇವಾಗ ವಾರದಿಂದ ಎತ್ತಿಬಿಟ್ಟು ಎಲ್ಲ ಖಾಲಿಯಾಗಿದೆ. ನೀವು ಒಂದ್ಸತಿ ನೋಡ್ಬೋದು. ಆ ಕಡೆ ಬಂದು ಇದು ಎಲ್ಲ ಹೊಲಕ್ಕೆ ತಗೊತಾ ಇರೋದು, ತೋಟಗಳಿಗೆ, ವ್ಯವಸಾಯಕ್ಕೆ. ಅದೇ ಇವಾಗ ಬೇಸಿಗೆ ಇರೋದ್ರಿಂದ ಹಸುಗಳಿಗೆ ಕುರಿಗಳಿಗೆ ಇರಬೇಕು ಅಂತ ಇಟ್ಕೊಂಡಿರೋದು. ಅದರಲ್ಲಿ ಇವ್ರು ಬಂದು ದೌರ್ಜನ್ಯವಾಗಿ ಈ ಥರ ಉಳಿಮೆ ಮಾಡೋದಕ್ಕೆ ಅವ್ರು ಬಂದು ನೀರು ಆಂಧ್ರಕ್ಕೆ ಬಿಡ್ತಾ ಇದ್ದಾರೆ. ಅದರಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅಂದರೆ ಅವರು ಕಾಸು ಕೊಟ್ಟಿರೋದು, ಈ ಕೆರೆ ಯಾರು ತಗೊಂಡಿದ್ದಾರೋ ಅವ್ರು ದುಡ್ಡು ತಗೊಂಡಿರೋದು. ಮೊನ್ನೆಯಿಂದ ಒಂದು ತಿಂಗಳಿಂದ ಏನಾಗ್ತಾ ಇದೆ ಅಂದರೆ ಯಾರೋ ಒಬ್ಬರು
ಪಕ್ಕದ ಆಂಧ್ರ ರಾಜ್ಯದವರು ಬಂದ್ಬಿಟ್ಟು ಒಂದು ಪಂಪ್ ಸೆಟ್ಟು ಮೋಟ್ರ್ ಇಟ್ಬಿಟ್ಟು ದೌರ್ಜನ್ಯವಾಗಿ ನೀರೆತ್ತಿ ಅವ್ರ ತೋಟಕ್ಕೆ ಬಿಟ್ಕೊತಾರೆ. ಅದು ಏನು ಆಂಧ್ರದಲ್ಲಿರೋ ಜಮೀನಿಗೆ. ನಮ್ಮೂರಿಗೆ ಅವ್ರು ಸೇರಿಲ್ಲ, ನಮ್ಮೂರಲ್ಲಿ ಅವ್ರ ಜಮೀನಿಲ್ಲ, ನಮ್ಮೂರಿಗೆ ಅವ್ರಿಗೂ ನಮ್ಮೂರಿಗೆ ಏನೇ ಕನೆಕ್ಷನ್ ಇಲ್ಲ ನಮ್ಮೂರವ್ರಿಗೆ. ಆದ್ರೂ ಅದಕ್ಕೆ ಎತ್ತಿ ನೀರು ಬಿಟ್ಕೊತಾಯಿದ್ರು. ನಮ್ಮ ರೈತರೆಲ್ಲ ಹೋಗ್ಬಿಟ್ಟು ಏನು ಈ ಥರ ಯಾಕಪ್ಪ ಮಾಡ್ತಾ ಇದೆ ಅಂದರೆ, ನಾನು ಮಾಡೋದೇ, ನನಗೆ ಅಧಿಕಾರ ಇದೆ, ನನಗೆ ರೈಟ್ಸ್ ಇದೆ ಅಂದ್ರಂತೆ. ಪಕ್ಕದೂರವರು ನಮ್ಮ ಬಾರ್ಡರ್ ಬರುತ್ತೆ ಆಂಧ್ರದವ್ರು ಪಕ್ಕದ. ಇವರು ಕೇಳಿದ್ದಕ್ಕೆ ಏನಪ್ಪ ನಿಂಗೆ ರೈಟ್ಸ್ ಇದೆ ಅಂದ್ಬಿಟ್ಟು, ನಮ್ಗೆ ರೈಟ್ಸ್ ಇದೆ, ನಮ್ಗೆ ಎತ್ತೋದು ರೈಟ್ಸ್ ಇದೆ. ನಾವು ಅದನ್ನು ಪ್ರಶ್ನೆ ಮಾಡ್ಕೊಂಡು ನಮ್ಮ ಹತ್ರ ಎಲ್ಲ ರೈತರು ಬಂದು ನಮ್ಮ ಹತ್ರ ಈ ಥರ ಆಗಿದೆ ಪ್ರಾಬ್ಲಮ್ಮು, ಹೆಂಗೆ ಸಾಲ್ವ್ ಮಾಡೋದು. ನಾವು ಹಂಗಾಗಿ ಊರವರೆಲ್ಲ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು PDO ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ವಿ, ಈ ಥರ ಆಗಿದೆ ಸರ್, ಬಂದು ವೆರಿಫೈ ಮಾಡಿ ಇದು ಮಾಡಿ ಅಂದ್ಬಿಟ್ಟು. ಮತ್ತು ತಹಸೀಲ್ದಾರ್ ಒಂದು ರಿಕ್ವೆಸ್ಟ್ ಕೊಟ್ವಿ. ಈಗ ಆಡಳಿತಾಧಿಕಾರಿ ಅಂದ್ಬಿಟ್ಟು ಏನಿದ್ದಾರೆ ಅವ್ರಿಗೊಂದು ಲೆಟರ್ ಕೊಟ್ವಿ. ಅವ್ರು ಇಮಿಡಿಯೇಟಾಗಿ ಪೊಲೀಸವ್ರನ್ನ ಕಳಿಸ್ಕೊಟ್ರು. ಮತ್ತು ಈ ಥರ ಆಗಿದೆ ಅಂದ್ಬಿಟ್ಟು ನಾವು ಬರೋಷ್ಟರೊಳಗಡೆ ಇಲ್ಲಿ ಪಂಪ್ ಸೆಟ್ಟು ಮೋಟ್ರ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನಮಗೆ ಇದೇ ಥರ ಊರಿಗೆ ಯಾವುದೇ ಥರ ತೊಂದರೆ ಆಗದಿರೋ ಇದ್ದರೆ ನಮಗೇನು ತೊಂದರೆ ಇಲ್ಲ. ಇಲ್ಲಿ ಬಂದು ನೀರು ಎತ್ತಿದ್ರೆ ಇಲ್ಲಿ ಈ ಕೆರೆ ನಂಬ್ಕೊಂಡು ನೂರಾರು ಹಸುಗಳು ಇಲ್ಲಿ ನೀರು ಕುಡಿಯೋಕ್ಕೆ ಬರ್ತವೆ. ಮತ್ತು ದನಕರುಗಳು ಮತ್ತು ಕುರಿಗಳು ಇವೆಲ್ಲ ಬಂದು ನೀರು ಕುಡಿಯೋದಾಗಲಿ, ಮತ್ತು ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಇವಾಗ ಎತ್ಬಿಟ್ಟು ಕಾಲುವೆಗಳಾಗ್ಬಿಟ್ಟು ಇವೆಲ್ಲ ಡ್ಯಾಮೇಜ್ ಮಾಡ್ತಾರೆ, ಕೆರೆ ಕಟ್ಟೆನ ಡ್ಯಾಮೇಜ್ ಮಾಡಿದ್ದಾರೆ ಅಂದರೆ ಮುಂದೆ ಇನ್ನೆರಡು ತಿಂಗಳು ಮುಂಗಾರು ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮ ರೈತರಿಗೆ ಪ್ರಾಬ್ಲಮ್, ನಮ್ಮೂರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನಾವು ಇದನ್ನು ಸ್ಟೆಪ್ ಎತ್ಕೊಬೇಕು ಅಂದ್ಬಿಟ್ಟು ಊರವರೆಲ್ಲ ಮಾತಾಡಿಕೊಂಡು ಬೆಂಗಳೂರಲ್ಲಿರೋರು ಬಂದ್ವಿ, ಮಾಲೂರಲ್ಲಿರೋರು ಬಂದ್ವಿ, ಕೋಲಾರಲ್ಲಿರೋರು ಬಂದುಬಿಟ್ಟು ನಮ್ಮೂರು ನಾವು ಕಾಪಾಡ್ಕೊಬೇಕು ಅಂದ್ಬಿಟ್ಟು ನಮ್ಮೂರು ವಿಷಯ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ, ಎಲ್ಲ ಪಾರ್ಟಿಯವರು ಒಗ್ಗಟ್ಟಾಗಿ ಈ ಕೆರೆನ ನಾವು ಉಳಿಸ್ಕೊಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ KGF ತಾಲೂಕಿನ ಏನು ಘಟ್ಟಮಾದಮಂಗಳ ಗ್ರಾಮ ಪಂಚಾಯತಿಗೆ ಸೇರುವಂತಹ ಈ ಒಂದು ಅಲ್ಲಿಕಲ್ಲು ಗ್ರಾಮದಲ್ಲಿ ಕೇವಲ 8 ರಿಂದ 9 ಎಕರೆ ಒಂದು ಪ್ರದೇಶದಲ್ಲಿ ಕೆರೆ ಇರತಕ್ಕಂಥದ್ದು. ಆದರೆ ಈ ಒಂದು ಕೆರೆ ನೀರನ್ನು ಅಕ್ರಮವಾಗಿ ಪಕ್ಕದ ಆಂಧ್ರದ ಗ್ರಾಮಸ್ಥರು ಬಳಸ್ತಾ ಇರೋ ಕಾರಣಕ್ಕಾಗಿ ಆ ಒಂದು ಕೆರೆ ನೀರು ಖಾಲಿ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೆರೆ ನೀರನ್ನು ಸಂರಕ್ಷಣೆ ಮಾಡಿ ಇರತಕ್ಕಂಥ ಅಲ್ಪ ಸ್ವಲ್ಪ ನೀರು ಜಾನುವಾರುಗಳಿಗೆ ಕುಡಿಲಿಕ್ಕೆ ಮೀಸಲು ಇಡಿ ಅಂತಕ್ಕಂಥ ಒತ್ತಾಯವನ್ನ ಈ ಒಂದು ಅಲ್ಲಿಕಲ್ಲು ಗ್ರಾಮಸ್ಥರು ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.